ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದಿನ ಟ್ಯೂಟೋರಿಯಲಲ್ಲಿ ನಾವು ಯೂಟ್ಯೂಬ್ ಸರ್ಚ್ ಬಗ್ಗೆ ತಿಳ್ಕೊಳ್ಳೋಣ. ಯೂಟ್ಯೂಬ್ ಸರ್ಚ್ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆಯಲ್ಲ. ಯೂಟ್ಯೂಬ್ ಓಪನ್ ಮಾಡ್ತೀವಿ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅಥವಾ ವಾಯ್ಸ್ ಸರ್ಚ್ ಮಾಡ್ತೀವಿ. ಅಲ್ಲಿ ನಮ್ಗೆ ಏನು ಬೇಕೋ ಅದನ್ನ ಸರ್ಚ್ ಮಾಡ್ತೀವಿ, ರಿಸಲ್ಟ್ಸ್ ಬರುತ್ತೆ, ನೋಡ್ತೀವಿ. ಇದರಲ್ಲಿ ಏನಿದೆ ಹೊಸದಾಗಿ ಕಲಿಯೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ಖಂಡಿತವಾಗ್ಲೂ ಕಲಿಯೋದಿದೆ. ಏನಪ್ಪ ಅಂತಂದರೆ, ಈಗ ನೀವು ಸರ್ಚ್ ಮಾಡ್ತೀರಾ, ಸರ್ಚ್ ಮಾಡಾದ್ಮೇಲೆ ರಿಸಲ್ಟ್ಸ್ ಬರುತ್ತಲ್ಲ, ಆ ರಿಸಲ್ಟ್ಸ್ನ ನಾವು ಫಿಲ್ಟರ್ ಮಾಡ್ಬೋದು. ಈ ಫಿಲ್ಟರ್ ಅಂತಂದ್ರೆ ಏನು? ಸ್ನೇಹಿತರೆ, ಫಿಲ್ಟರ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಸರ್ಚ್ ಮಾಡ್ತೀನಿ, ಕನ್ನಡ ಕರೆಂಟ್ ಅಫೇರ್ಸ್ ಅಂತ ಸರ್ಚ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸರ್ಚ್ ಮಾಡಾದ್ಮೇಲೆ ರಿಸಲ್ಟ್ಸ್ ಬರುತ್ತಲ್ವಾ, ಅಲ್ಲಿ ಏನಾಗುತ್ತೆ, ನಮಗೆ 5 ವರ್ಷ ಹಳೆ ವಿಡಿಯೋಸ್ ಸಿಗ್ಬೋದು, ಅಥವಾ 6 ವರ್ಷ ಹಳೆ ವಿಡಿಯೋಸ್ ಸಿಗ್ಬೋದು. ಸೊ ಕರೆಂಟ್ ಅಫೇರ್ಸ್ ಅಂತಂದರೆ ನಮಗೆ 5 ವರ್ಷ 6 ವರ್ಷದ್ದೆಲ್ಲ ನೋಡಿದ್ರೆ ಈಗೇನು ಯೂಸ್ ಆಗಲ್ಲ, ಅದೆಲ್ಲ ಇರ್ರೆಲೆವೆಂಟ್ ಆಗಿರುತ್ತೆ. ಸೊ ನಮಗೆ ಇವತ್ತಿನ ವಿಡಿಯೋ ಮಾತ್ರ ಬೇಕು, ಅಥವಾ ಈ ತಿಂಗಳು ಅಪ್ಲೋಡ್ ಆಗಿರೋ ವಿಡಿಯೋಸ್ ಮಾತ್ರ ಬೇಕು. ಸೊ ಆ ಥರ ನಾವು ಫಿಲ್ಟರ್ ಮಾಡ್ಬೋದು. ಅಥವಾ ಈಗ ನಾನು ವಿಷ್ಣುವರ್ಧನ್ ಸಾಂಗ್ಸ್ ಅಂತ ಸರ್ಚ್ ಮಾಡ್ತೀನಿ ಅಂದ್ಕೊಳ್ಳಿ. ವಿಷ್ಣುವರ್ಧನ್ ಸಾಂಗ್ಸ್ ಅಂತ ಇರೋ ಹಾಡುಗಳು ಯಾವುದು ಹೈಯೆಸ್ಟ್ ವ್ಯೂಸ್ ಹೊಂದಿದೆ ಅಂತ ವಿಡಿಯೋಸ್ ನನಗೆ ಬೇಕು. ಈ ಥರ ಎಲ್ಲ ಫಿಲ್ಟರ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಮಾಡೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಅದನ್ನೇ ನಾನು ಇವತ್ತಿನ ಟ್ಯೂಟೋರಿಯಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಆಪ್ಷನ್ಸ್ ಏನಾಗುತ್ತೆ ಅಂತಂದರೆ, ಪ್ರತಿದಿನ ಅದು ನಮ್ಮ ಕೈಗೆ ಸಿಗ್ತಾ ಇರುತ್ತೆ, ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅದರಿಂದ ಏನು ಯೂಸ್ ಆಗುತ್ತೆ ಅಂತಲೂ ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಅಂಥದ್ದೇ ಒಂದು ಆಪ್ಷನ್ ಯೂಟ್ಯೂಬ್ ಸರ್ಚ್ ಫಿಲ್ಟರ್. ಸೊ ಇದರಿಂದ ಬಹಳಷ್ಟು ಯೂಸ್ ಇದೆ. ಸೊ ಏನೇನು ಅದರಿಂದ ಯೂಸ್ ಇದೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ಇಂದಿನ ಟ್ಯೂಟೋರಿಯಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಪೂರ್ತಿಯಾಗಿ ಸಿಗ್ಬೇಕಂತಂದರೆ ನೀವು ಈ ವಿಡಿಯೋನ, ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕೆ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಶುರು ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಫಸ್ಟ್ ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಸೋನು ನಿಗಮ್ ಕನ್ನಡ ಸಾಂಗ್ಸ್ ಅಂತ ಸರ್ಚ್ ಮಾಡ್ತೀನಿ. Editing, search YouTube, edit box. Showing it. S. Editing, Sonu Nigam Kannada songs, edit box, search YouTube. ಸೊ ಫ್ರೆಂಡ್ಸ್, ಇಲ್ಲಿ ಸೋನು ನಿಗಮ್ ಕನ್ನಡ ಸಾಂಗ್ಸ್ ಅಂತ ಟೈಪ್ ಮಾಡಿದ್ದೀನಿ, ಸರ್ಚ್ ಕೊಡ್ತೀನಿ ಈಗ. Search. Keyboard hidden. ಈಗ ನೋಡೋಣ ರಿಸಲ್ಟ್ಸ್ ಏನೇನು ಬಂದಿದೆ ಅಂತ. Sonu Nigam hits Kannada songs are Kannada super hit songs are top 20 Kannada melody songs are Kannada music 1 hour 35 minutes go to channel trending music -1 views -5 months ago play video button YouTube. ನೋಡಿ ಫ್ರೆಂಡ್ಸ್, ಇಲ್ಲಿ ಸೋನು ನಿಗಮ್ ಟಾಪ್ 20 ಸಾಂಗ್ಸ್ ಅಂತ ಒಂದು ಬಂತು. Go to channel but action menu. Sonu Nigam songs are Sonu Nigam Kannada songs are new Kannada hits 1 hour 10 minutes go to channel A2 entertainment -3.6 m views -6 years ago play video button. ನೋಡಿ ಫ್ರೆಂಡ್ಸ್, ಇದು 6 ವರ್ಷದಿಂದ ಅಪ್ಲೋಡ್ ಆಗಿರೋ ವಿಡಿಯೋ. ಸೊ ಈ ರೀತಿ ಬೇರೆ ಬೇರೆ ವಿಡಿಯೋ ಸಿಗ್ತಾ ಇದೆ ಅಲ್ವಾ. ಈಗ ನನಗೆ ಲೇಟೆಸ್ಟ್ ಆಗಿ ಅಪ್ಲೋಡ್ ಆಗಿರೋಂಥ ವಿಡಿಯೋಸ್ ಮಾತ್ರ ಬೇಕು. ಆಗ ನಾನು ಏನು ಮಾಡಬೇಕು? ಸೊ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಮೇಲೆ ಟಚ್ ಮಾಡಿ ಮೋರ್ ಆಪ್ಷನ್ ಸಿಗುತ್ತೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ. ಆ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇದೇ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ನು. ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. ಫಿಲ್ಟರ್ಸ್ ಅಲ್ಲಿ ಯಾವ್ಯಾವ ಥರ ನಾವು ಫಿಲ್ಟರ್ ಮಾಡ್ಬೋದು ಅಂತಂದರೆ, ಫಸ್ಟ್ ಸಾರ್ಟ್ ಬೈ. ಸೊ ಯಾವ ಥರ ರಿಸಲ್ಟ್ಸ್ ನಿಮಗೆ ಬೇಕು? ರಿಲೆವೆನ್ಸ್ ಅಂತಂದರೆ ಎಲ್ಲ ವೀಡಿಯೋಸು ಸಿಗುತ್ತೆ ನಿಮಗೆ. ಈಗ ಸೋನು ನಿಗಮ್ ಕನ್ನಡ ಸಾಂಗ್ಸ್ ಅಂತ ಸರ್ಚ್ ಮಾಡಿನಲ್ಲ, ಸೊ ಅದು ಯಾವಾಗಾದರೂ ಅಪ್ಲೋಡ್ ಆಗಿರ್ಬೋದು, ಎಷ್ಟು ದೊಡ್ಡ ವೀಡಿಯೋ ಆದರೂ ಆಗಿರ್ಬೋದು, ಎಷ್ಟು ವ್ಯೂಸ್ ಆದರೂ ಇರ್ಬೋದು, ಒಟ್ಟು ನಿಮಗೆ ಆ ಕೀವರ್ಡಲ್ಲಿ ಇರೋವಂಥ ಎಲ್ಲ ರಿಸಲ್ಟ್ಸು ಕೂಡ ತೋರಿಸುತ್ತೆ. ಸೊ ಈ ರಿಲೆವೆನ್ಸ್ ಡ್ರಾಪ್ ಡೌನ್ ಮೆನು ಓಪನ್ ಮಾಡಿದ್ರೆ, ಸೊ ರಿಲೆವೆನ್ಸ್ ಅಂತ ಇದೆಯಲ್ಲ, ಅದ್ರ ಪಕ್ಕ ಅಪ್ಲೋಡ್ ಡೇಟ್ ಅಂತ ಇದೆ. ಅಪ್ಲೋಡ್ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ಆಗಿ ಯಾವ್ಯಾವ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಸೊ ಲೇಟೆಸ್ಟ್ ಇಂದ ಓಲ್ಡೆಸ್ಟ್ವರೆಗೂ ಅದು ನಿಮಗೆ ರಿಸಲ್ಟ್ಸ್ ತೋರಿಸ್ತಾ ಹೋಗುತ್ತೆ. ವ್ಯೂ ಕೌಂಟ್ ಅಂತಂದರೆ ಹೈಯೆಸ್ಟ್ ವ್ಯೂಸ್ ಯಾವ ವೀಡಿಯೋಸ್ಗೆ ಬಂದಿದೆ ಆ ವಿಡಿಯೋಸ್ ನಿಮಗೆ ಫಸ್ಟ್ ತೋರಿಸುತ್ತೆ. ಸೊ
ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ವೀಡಿಯೋಸ್ ಅರೇಂಜ್ ಆಗುತ್ತೆ. Rating. ರೇಟಿಂಗ್ ಇದೇನು ಯೂಸ್ ಇಲ್ಲ. ಸೊ ಈಗ View. Upload date. ಅಪ್ಲೋಡ್ ಡೇಟ್ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ Upload date. Search filter. Drop dash down menu. Upload date. ಇಲ್ಲಿ ಅಪ್ಲೋಡ್ ಡೇಟ್ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ಕೆಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಯಾವುದೇ ಫಿಲ್ಟರ್ ನಾವು ಸೆಟ್ ಮಾಡಾದ್ಮೇಲೆ ಅಪ್ಲೈ ಮಾಡೋದನ್ನ ಮರಿಬಾರ್ದು. Apply button. ಸೊ ಅಪ್ಲೈ ನಿಮಗೆ ರೈಟ್ ಸೈಡ್ ಕೆಳಗಡೆ ಸಿಗುತ್ತೆ, ಅಥವಾ ಸ್ವೈಪ್ ಮಾಡ್ಕೊಂಡು ಹೋದ್ರೂ ಕೂಡ ಸಿಗುತ್ತೆ. ಅಪ್ಲೈ ಮಾಡ್ತೀನಿ ಈಗ. YouTube. More options button. ಸೊ ಈಗ ನೋಡೋಣ ಯಾವ ಥರ ಫಿಲ್ಟರ್ ಆಗಿದೆ ಅಂತ. ಇವತ್ತು ಅಪ್ಲೋಡ್ ಆಗಿರೋ ವಿಡಿಯೋ ಸಿಗುತ್ತಾ ಅಂತ. Change OK bar Kannada song bar Sonu Nigam bar 50 seconds go to channel mic drop dash no views dash 56 minutes ago play video button. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು 50 ಸೆಕೆಂಡ್ಸ್ ಆಗೋ ಅಪ್ಲೋಡ್ ಆಗಿರೋದು ಈಗ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ go to action menu hash Kannada Nanavale Kannada song 30 seconds go to channel sample with vibes dash 214 views dash 23 hours ago play video button. ನೋಡಿ ಫ್ರೆಂಡ್ಸ್, 23 ಅವರ್ಸ್ ಆಗೋ ನನ್ನವಳೆ ಇದು ವಾಟ್ಸಪ್ ಸ್ಟೇಟಸ್ ಇದು. ಸೊ ಇದನ್ನ ಯಾರೋ ಅಪ್ಲೋಡ್ ಮಾಡಿದ್ದಾರೆ, ಅದು ತೋರಿಸ್ತಾ ಇದೆ. Go to the Adder movie songs WhatsApp LL status Neen Nanali LL Kannada songs WhatsApp status LL 34 seconds go to channel NG status dash 29 views dash 1 day ago play video button. ನೋಡಿ ಇನ್ನೊಂದು ಯಾವುದೋ, ಇದೆಲ್ಲ ವಾಟ್ಸಪ್ ಸ್ಟೇಟಸ್ಗಳು. ಸೊ ಈ ವಾಟ್ಸಪ್ ಸ್ಟೇಟಸ್ಗಳನ್ನ ಪ್ರತಿದಿನ ಯಾರ್ಯಾರಾದರೂ ಕಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ಈಗ ಹೈಯೆಸ್ಟ್ ವ್ಯೂಸ್ ಇರೋವಂಥ ವೀಡಿಯೋಸ್ ನೋಡೋಣ ಯಾವ್ದು ಸಿಗುತ್ತೆ, ಯಾವ್ದು ಹೈಯೆಸ್ಟ್ ವ್ಯೂಸ್ ಆಗಿದೆ ಅಂತ. ಸೋನು ನಿಗಮ್ ಸಾಂಗ್ಸಲ್ಲಿ cast more options button. more options. Pop dash up window. Filters. filters. Search filter. Sort by. Drop dash down menu. Upload date. Upload date. ಸೊ ಅಪ್ಲೋಡ್ ಡೇಟ್ ಇದೆ ಈ ಡ್ರಾಪ್ ಡೌನ್ ಲಿಸ್ಟಲ್ಲಿ. ಯಾವಾಗಲೇ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ಡ್ರಾಪ್ ಡೌನ್ ಲಿಸ್ಟ್ನ ಓಪನ್ ಮಾಡಿ ಈಗ ವ್ಯೂಸ್ ಕೌಂಟ್ ಅದನ್ನ ಸೆಲೆಕ್ಟ್ ಮಾಡ್ತೀನಿ. Pop dash up window. Relevance. Ticked. Upload. View count. ವ್ಯೂ ಕೌಂಟ್. View count. Search filter. Drop dash down menu. View count. ಸೊ ಅಪ್ಲೈ ಮಾಡ್ತೀನಿ. Apply. But. YouTube. More options button. ಸೊ ನೋಡೋಣ ಸೋನು ನಿಗಮ್ ಕನ್ನಡ ಸಾಂಗ್ಸಲ್ಲಿ ಯೂಟ್ಯೂಬಲ್ಲಿ ಯಾವ್ದು ಹೈಯೆಸ್ಟ್ ವ್ಯೂಸ್ ಆಗಿದೆ ಅಂತ. Nada Melnana Jika video song bar Kannada Kagi on Danuadi Kannada movie bar Sonu Nigam bar Arjun Janya 4 minutes 48 seconds go to channel Pancharangi audio dash 41 views dash 2 years ago play video button. ಸೊ ನೋಡಿ ಫ್ರೆಂಡ್ಸ್, ಇದು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಫಿಲಮ್ದು ಒಂದು ಹಾಡು. ಇದು 41 ಮಿಲಿಯನ್ ವ್ಯೂಸ್ ಅಂತಂದರೆ 4,10,00,000 ವ್ಯೂಸ್ ಆಗಿದೆ. ಸೊ ಇದನ್ನು ಪ್ಲೇ ಮಾಡಿ ನೋಡ್ಬೋದು ನೀವು. Minimize. Pause video. Back. Pause video. Button. Play video. ಸೊ ಈ ಹಾಡು ಹೈಯೆಸ್ಟ್ ವ್ಯೂಸ್ ಆಗಿದೆ ಸೋನು ನಿಗಮ್ದು. ಸೊ 41 ಮಿಲಿಯನ್. ಸೊ ಈಗ ಬ್ಯಾಕ್ ಬರ್ತೀನಿ. Back. Nada Melnana Jika video. Go to channel. Action menu. Magaru mail bar Anisithai bar video song bar Ganesh bar Puka Gandhi bar Sonu Nigam bar Mananamarthi bar Yagaraj back 4 minutes 34 seconds go to channel Anand audio dash 26 views dash 9 years ago play video button. ನೋಡಿ ಫ್ರೆಂಡ್ಸ್, ಮುಂಗಾರು ಮಳೆ ಫಿಲಮ್ದು ಅನಿಸುತ್ತಿದೆ ಯಾಕೋ ಇಂದು ಹಾಡು. ಇದು 26 ಮಿಲಿಯನ್ ಅಂದರೆ 2,60,00,000 ವ್ಯೂಸ್ ಆಗಿದೆ. Go to action. I love you bar Magina Manasu bar Rocky by Yash bar Radhika Pandit bar Sonu Nigam bar Romantic Kannada song 5 minutes 10 seconds go to channel Anand audio dash 23 views dash 9 years ago play video button. ಸೊ ಇದು ಕೂಡ 2,30,00,000 ವ್ಯೂಸ್ ಆಗಿದೆ ಮುಗಿನ ಮನಸ್ಸು ಫಿಲಮ್ದು ಐ ಲವ್ ಯು ಸಾಂಗು. ಸೊ ಇದೇ ಥರ ನಿಮಗೆ ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ಯಾವ್ದು ಹೈಯೆಸ್ಟ್ ವ್ಯೂಸ್ ಆಗಿದೆ ಆ ವೀಡಿಯೋಸ್ಗಳು ತೋರಿಸ್ತಾ ಹೋಗುತ್ತೆ. ಸೊ ಈಗ ಬೇರೆ ಫಿಲ್ಟರ್ ಮಾಡೋಣ, ನೋಡೋಣ. More options button. Pop dash up window. Filter. Search filter. Sort by. ಸೊ ಸಾರ್ಟ್ ಬೈ ಅಲ್ಲಿ Drop dash down menu. View count. ಸೊ ವ್ಯೂ ಕೌಂಟ್ ನಾವು ನೋಡಿದ್ವಿ. Type. ನೆಕ್ಸ್ಟ್ ಟೈಪಲ್ಲಿ Drop dash down menu. Video. ವಿಡಿಯೋ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಏನು ಬೇಕು ಅಂತ ಇಲ್ಲಿ ಆಪ್ಷನ್ಸ್ ಏನೇನಿರುತ್ತೆ ಅಂತಂದರೆ ನಿಮಗೆ Pop dash up window. All. ಆಲ್ ಅಂತಂದರೆ ಎಲ್ಲ ಸಿಗುತ್ತೆ ನಿಮಗೆ. ವಿಡಿಯೋಸು, ಚಾನಲ್ಸು, ಪ್ಲೇ ಲಿಸ್ಟು ಪ್ರತಿಯೊಂದು ಕೂಡ. Ticked. Video. ವಿಡಿಯೋಸ್ ಅಂತಂದರೆ ಬರೀ ವಿಡಿಯೋ ಸಿಗುತ್ತೆ. Channel. ಚಾನಲ್ಸ್ ಅಂತಂದರೆ ಈಗ ಸೋನು ನಿಗಮ್ ಕನ್ನಡ ಸಾಂಗ್ಸ್ ಅಂತ ಸರ್ಚ್ ಮಾಡಿದ್ದೀನಲ್ಲ, ಈ ಹೆಸರಲ್ಲಿ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದ್ದರೆ ಬರೀ ಚಾನಲ್ಸ್ ಮಾತ್ರ ತೋರಿಸುತ್ತೆ. Playlist. ಪ್ಲೇ ಲಿಸ್ಟ್ಸ್ ನೀವು ಫಿಲ್ಟರ್ ಮಾಡಿದ್ರೆ ಬರೀ ಪ್ಲೇ ಲಿಸ್ಟ್ ಮಾತ್ರ ಸಿಗುತ್ತೆ. ಯಾರಾದರೂ ಸೋನು ನಿಗಮ್ ಕನ್ನಡ ಸಾಂಗ್ಸ್ ಅಂತ ಪ್ಲೇ ಲಿಸ್ಟ್ ಮಾಡಿದರೆ. Film. ಫಿಲಮ್ಗಳು. ಸೊ ಸೋನು ನಿಗಮ್ ಕನ್ನಡ ಸಾಂಗ್ ಅಂತ ಯಾವುದು ಫಿಲಮ್ ಇಲ್ಲ, ಬಟ್ ಯಾವುದಾದ್ರೂ ಕೀವರ್ಡ್ನ ಹಾಕಿ ನೀವು ಈ ಹೆಸರಲ್ಲಿರೋ ಫಿಲಮ್ ಬೇಕು ಅಂತಂದರೆ ಫಿಲಮ್ನ ಫಿಲ್ಟರ್ ಮಾಡ್ಬೋದು. ಪ್ರೋಗ್ರಾಮ್ ಅಂತ ಇದೆ. ಸೊ ಈಗ ಇಲ್ಲಿ ಪ್ಲೇ ಲಿಸ್ಟ್ ಫಿಲ್ಟರ್ ಮಾಡೋಣ, Playlist. ನೋಡೋಣ ಯಾವುದಾದ್ರೂ ಪ್ಲೇ ಲಿಸ್ಟ್ ಇದೆಯಾ ಅಂತ. Playlist. Search filter. Drop dash down menu. Playlist. ಅಪ್ಲೈ. Apply. YouTube. More options button. Kannada hits by Modasattva dash 188 videos button. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು ಪ್ಲೇ ಲಿಸ್ಟ್ ಸಿಕ್ಕಿದೆ. ಇದರಲ್ಲಿ 188 ವಿಡಿಯೋಸ್ ಇದೆ. Action menu. Shreya Ghoshal and Sonu Nigam songs dash Kannada by Amagavarsha 86 dash 28 videos button. ನೋಡಿ ಇಲ್ಲಿ ಯಾವುದೋ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಸಾಂಗ್ಸ್ ಅಂತ 28 ವಿಡಿಯೋಸ್ ಇದೆ. ಈ ಪ್ಲೇ ಲಿಸ್ಟ್ ಯಾರೋ ಮಾಡ್ಕೊಂಡಿದ್ದಾರೆ. Action. Kannada songs melody by Guraraja Yarechikana Ali dash 24 videos button.
ನೋಡಿ ಇನ್ನೊಂದು ಯಾವುದೋ 24 ವಿಡಿಯೋಸ್ ಇದೆ. ಸೊ ನಾನು ಈ ಹಿಂದೆ ಒಂದು ಯೂಟ್ಯೂಬ್ ಪ್ಲೇ ಲಿಸ್ಟ್ ಬಗ್ಗೆ ಟ್ಯುಟೋರಿಯಲ್ ಮಾಡಿದ್ನಲ್ಲ, ಅದರಲ್ಲಿ ನಾನು ಹೇಳಿದ್ದೆ ನೀವು ಕೂಡ ಪ್ಲೇ ಲಿಸ್ಟ್ ಮಾಡ್ಬೋದು ಅಂತ. ಸೊ ನೀವೇನಾದರೂ ಈ ಸೋನು ನಿಗಮ್ ಸಾಂಗ್ಸ್ ಅಂತ ಈಗ ಏನಾದರೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಇಟ್ಟಿದ್ರೆ, ಸೊ ಯಾರಾದರೂ ಸೋನು ನಿಗಮ್ ಸಾಂಗ್ಸ್ ಅಂತ ಸರ್ಚ್ ಮಾಡಿ ಪ್ಲೇ ಲಿಸ್ಟ್ ಪ್ರಕಾರ ಫಿಲ್ಟರ್ ಮಾಡಿದ್ರೆ ನಿಮ್ಮ ಪ್ಲೇ ಲಿಸ್ಟು ಕೂಡ ಅಲ್ಲಿ ಸಿಗೋಂಥ ಸಾಧ್ಯತೆ ಇರುತ್ತೆ, ನೀವೇನಾದರೂ ಪಬ್ಲಿಕ್ ಅಂತ ಇಟ್ಟಿದ್ರೆ ಪ್ಲೇ ಲಿಸ್ಟ್ನ. ಸೊ ಪ್ಲೇ ಲಿಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಿಂದಿನ ಟ್ಯುಟೋರಿಯಲ್ ಕೇಳಿ, ಯಾರು ಟ್ಯುಟೋರಿಯಲ್ ಕೇಳಿಲ್ಲ ಪ್ಲೇ ಲಿಸ್ಟ್ದು ಅವರು ಕೇಳಿ. ಸೊ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ಸಲ್ಲಿ ಹೋದರೆ ಯೂಟ್ಯೂಬ್ ಟ್ಯುಟೋರಿಯಲ್ಸ್ದೇ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಯೂಟ್ಯೂಬ್ ಬಗ್ಗೆ ಈಗಾಗಲೇ 3 ಟ್ಯುಟೋರಿಯಲ್ಸ್ ಇದೆ, ಇದು 4ನೇ ಟ್ಯುಟೋರಿಯಲ್ಲು. ಸೊ ಎನಿವೆ, Action. Best of Kannada songs by Nats-34 videos. Button. ಸೊ ಈ ಥರ ನಿಮಗೆ ಬೇರೆ ಬೇರೆ ಪ್ಲೇ ಲಿಸ್ಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಈಗ ಮತ್ತೆ ಫಿಲ್ಟರ್ ಮಾಡೋಣ. More options. Pop dash up window. Filters. Search filter. Sort by. ಸೊ ಸಾರ್ಟ್ ಬೈ. Drop dash down menu. View count. ಸೊ ಇಲ್ಲೇನೇನು ಆಪ್ಷನ್ ಸಿಗುತ್ತೆ ಅಂತ ತೋರಿಸಿ ನಿಮಗೆ. Type. ಟೈಪು. Drop dash down menu. Playlist. ಇಲ್ಲೇನೇನು ಇರುತ್ತೆ, ಯಾವ ಥರ ಫಿಲ್ಟರ್ ಮಾಡ್ಬೋದು ಅಂತ ತೋರಿಸ್ದೆ. Upload date. ಅಪ್ಲೋಡ್ ಡೇಟು. Drop dash down menu. Anytime. ನೋಡಿ ಇಲ್ಲಿ ಎನಿ ಟೈಮ್ ಅಂತ ಇರುತ್ತೆ, ಇಲ್ಲಿ ನಾವು Pop dash up window. Ticked. Anytime. ಎನಿ ಟೈಮ್ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಅಂತಂದರೆ ಯಾವಾಗ ಅಪ್ಲೋಡ್ ಆಗಿರೋ ವಿಡಿಯೋಸ್ ಬೇಕಾದರೂ ನಿಮಗೆ ಸಿಗ್ಬೋದು. ಹೀಗೆ ರೈಟ್ ಸ್ವೈಪ್ ಮಾಡ್ತಾ ಇದ್ರೆ Last hour. ಲಾಸ್ಟ್ ಅವರ್ ಅಂತಂದರೆ ಈ ಹಿಂದಿನ 1 ಗಂಟೆಯಲ್ಲಿ ಯಾವ್ಯಾವ ವಿಡಿಯೋಸ್ ಅಪ್ಲೋಡ್ ಆಗಿರುತ್ತೆ ಅದು ಮಾತ್ರ ತೋರಿಸೋ ಥರ ನೀವು ಇಟ್ಕೊಬೋದು. Today. ಟುಡೇ ಅಂತಂದರೆ ಇವತ್ತು ಲಾಸ್ಟ್ 24 ಅವರ್ಸಲ್ಲಿ ಯಾವ ವಿಡಿಯೋಸ್ ಅಪ್ಲೋಡ್ ಆಗಿದೆ ಅದನ್ನು ಮಾತ್ರ ತೋರಿಸೋ ಥರ ನೀವು ಮಾಡ್ಕೊಬೋದು. This week. ದಿಸ್ ವೀಕ್. ಸೊ ಈ ವಾರದಲ್ಲಿ ಅಪ್ಲೋಡ್ ಆಗಿರೋಂಥ ವೀಡಿಯೋಸ್ ಮಾತ್ರ ಫಿಲ್ಟರ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಈ ಕನ್ನಡ ಕರೆಂಟ್ ಅಫೇರ್ಸ್ ಅಥವಾ ಕನ್ನಡ ನ್ಯೂಸ್ ಈ ಥರ ಏನಾದರೂ ಸರ್ಚ್ ಮಾಡುವಾಗ ನಿಮಗೆ ಈ ವಾರದ ಮಾತ್ರ ಬೇಕು, ಈ ದಿನದ ಮಾತ್ರ ಬೇಕು ಅಂತಂದರೆ ನೀವು ಇದ್ರ ಪ್ರಕಾರ ಫಿಲ್ಟರ್ ಮಾಡ್ಬೋದು. This month. ದಿಸ್ ಮಂತ್, This year. ದಿಸ್ ಇಯರ್. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಈಗ ಬ್ಯಾಕ್ ಬರ್ತೀನಿ. Back. Search filter. Drop dash down menu. Anytime. Duration. ಸೊ ಡ್ಯೂರೇಷನ್ನು. Drop dash down menu. Any. ಎನಿ ಅಂತಂದರೆ ಎಲ್ಲ ಥರ ಡ್ಯೂರೇಷನ್ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. 1 ಅವರ್ ಇರೋವು, 1 ನಿಮಿಷ ಇರೋವು, ಎಲ್ಲ ಥರದ್ದು ಸಿಗುತ್ತೆ. ಇಲ್ಲಿ ನೀವು ಫಿಲ್ಟರ್ ಮಾಡ್ಬೋದು. ಹೇಗೆ ಅಂತಂದರೆ Pop dash up window. Ticked. Any. ಸೊ ಎನಿ ಇರುತ್ತೆ ಫಸ್ಟು, ಡಿಫಾಲ್ಟಾಗಿ ಎನಿ ಸೆಲೆಕ್ಟ್ ಆಗಿರುತ್ತೆ, ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. Short open parent less than 4 minutes closed parent. ಶಾರ್ಟ್ ವೀಡಿಯೋಸ್ ಅಂತಂದರೆ 4 ನಿಮಿಷಕ್ಕಿಂತ ಕಡಿಮೆ ಇರೋಂಥ ವೀಡಿಯೋಸ್ ಮಾತ್ರ ಬೇಕು ಅಂತಂದರೆ ಆ ಥರನೂ ನೀವು ಇಲ್ಲಿ ಫಿಲ್ಟರ್ ಮಾಡ್ಬೋದು. ಅದು ಬಿಟ್ಟರೆ Long open parent greater than 20 minutes closed parent. ಲಾಂಗ್ ಅಂತಂದರೆ 20 ಮಿನಿಟ್ಸ್ ಮೇಲೆ ಇರೋಂಥ ವೀಡಿಯೋಸ್ ಮಾತ್ರ ಬೇಕು ಅಂತಂದರೆ ಅದನ್ನು ಕೂಡ ನೀವು ಫಿಲ್ಟರ್ ಮಾಡ್ಬೋದು. ಸೊ ಅಷ್ಟೇ ಇರೋದು. ಈಗ ಶಾರ್ಟ್ ಸೆಲೆಕ್ಟ್ ಮಾಡ್ತೀನಿ ನಾನು, 4 ನಿಮಿಷಕ್ಕಿಂತ ಕಡಿಮೆ ಇರೋಂಥದ್ದು. Short open parent less than 4 minutes closed parent. ಸೊ ಸೆಲೆಕ್ಟ್ ಮಾಡಿದ್ದೀನಿ. Short open parent less than 4 minutes closed parent. Search filter. Drop dash down menu. Short open parent less than 4 minutes closed parent. ಈಗ ಅಪ್ಲೈ ಮಾಡ್ತೀನಿ. Apply. But YouTube. More options. Button. ಸೊ ಈಗ 4 ನಿಮಿಷಕ್ಕಿಂತ ಕಡಿಮೆ ಯಾವ್ಯಾವ ವೀಡಿಯೋಸ್ ಇದೆ ಅದು ಮಾತ್ರ ತೋರಿಸುತ್ತೆ ನನಗೆ. ನೋಡೋಣ, ತೋರಿಸ್ತೀನಿ ನಿಮಗೆ. No results found. Try different keywords or remove search filters. ಸೊ ಫ್ರೆಂಡ್ಸ್, ಇಲ್ಲಿ ನೋ ರಿಸಲ್ಟ್ ಫೌಂಡ್ ಅಂತ ಬರ್ತಾ ಇದೆ. ಇದು ಯಾಕೆ ಈ ಥರ ಬರ್ತಾ ಇದೆ ಅಂತಂದರೆ ನಾವು ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಫಿಲ್ಟರ್ನ ಸೆಲೆಕ್ಟ್ ಮಾಡಿದ್ವಲ್ಲ, ಅದನ್ನ ನಾವು ಚೇಂಜ್ ಮಾಡಿಲ್ಲ. ಸೊ ಡ್ಯೂರೇಷನ್ಗೂ ಮತ್ತು ಪ್ಲೇ ಲಿಸ್ಟು ಏನು ಸಂಬಂಧ ಇರೋದಿಲ್ಲ. ಯಾಕೆ ಅಂತಂದರೆ ಈಗ 3 ನಿಮಿಷಕ್ಕಿಂತ ಕಡಿಮೆ ಇರೋ ವೀಡಿಯೋಸ್ ಮಾತ್ರ ನಾವು ಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀವಿ, ಬಟ್ ಇನ್ನೊಂದು ಫಿಲ್ಟರಲ್ಲಿ ನಾವು ಪ್ಲೇ ಲಿಸ್ಟ್ ಇಟ್ಟಿದ್ದೀವಿ. ಸೊ ಅದರಿಂದ ಈಗ ಅದನ್ನು ಸರಿ ಮಾಡ್ತೀನಿ ನಾನು ಹೋಗ್ಬಿಟ್ಟು. More options. Pop dash up window. Filters. Search filter. Sort. Drop dash down menu. Type. Drop dash down menu. Playlist. ಸೊ ಪ್ಲೇ ಲಿಸ್ಟ್ ಅಂತ ಇದೆ, ಇದನ್ನ ನಾನು ವೀಡಿಯೋಸ್ಗೆ ಸೆಲೆಕ್ಟ್ ಮಾಡ್ತೀನಿ. Pop dash up window. All. Program. All. Video. Video. Search filter. Apply. Button. ಅಪ್ಲೈ ಮಾಡ್ತೀನಿ. YouTube. More options. Button. ಸೊ ಓಕೆ ಫ್ರೆಂಡ್ಸ್, ಈಗ ಕರೆಕ್ಟ್ ಆಗಿದೆ. ಈಗ ಸೋನು ನಿಗಮ್ ಕನ್ನಡ ಸಾಂಗ್ಸ್ ಯಾವ್ದಾವ್ದು 4 ನಿಮಿಷಕ್ಕಿಂತ ಕಡಿಮೆ ಇದೆ ಅದು ಮಾತ್ರ ಸಿಗುತ್ತೆ ನೋಡಿ. ಈಗ Showing at Yahamanga Bar Andu Munjane 4K video song Bar Darshan Bar Rashmika Bar V Eric Krishna Bar Media House Studio 3 minutes 46 seconds. Go to channel Bits Music World dash 23M views dash 2 years ago play video button. ನೋಡಿ ಫ್ರೆಂಡ್ಸ್, ಇದು ಯಜಮಾನ ಸಾಂಗ್ 1 ಮುಂಜಾನೆ 3 ನಿಮಿಷ 46 ಸೆಕೆಂಡ್ ಇದೆ. More yeah. Go to action. Mr. and Mrs. Ramachari dash Upavasa dash Kannada movie song video bar Yash bar Radhika Pandit bar V Eric Krishna 3 minutes 39 seconds. Go to channel Bits Music World dash 16M views dash 6 years ago play video button. ನೋಡಿ ಈ ಹಾಡಿಗೆ 16 ಮಿಲಿಯನ್ ವ್ಯೂಸ್ ಇದೆ. Go action. Googly dash Nina full song video bar Yash Friday Carbanda 3 minutes 43 seconds. Go to channel Bits Music World dash 8.6M views dash 5 years ago play video button. ನೋಡಿ ಇದು ಕೂಡ 3 ನಿಮಿಷ 33 ಸೆಕೆಂಡ್ ಏನೋ ಇದೆ. ಸೊ ಈಗ ಇಲ್ಲಿ ಡಬಲ್ ಫಿಲ್ಟರ್ ಸೆಲೆಕ್ಟ್ ಆಗಿದೆ. ಏನು ಅಂತಂದರೆ ಒಂದು 4 ನಿಮಿಷಕ್ಕಿಂತ ಕಡಿಮೆ ಇರೋಂಥ ವೀಡಿಯೋಸು, ಇನ್ನೊಂದು ಹೈಯೆಸ್ಟ್ ವ್ಯೂಸ್ ಇರೋವಂಥದ್ದು, ವ್ಯೂಸ್ ಕೌಂಟು. ಸೊ 2 ಥರನೂ ಅದು ಫಿಲ್ಟರ್ ಆಗಿದೆ. ಒಂದು 4 ನಿಮಿಷಕ್ಕಿಂತ ಕಡಿಮೆ ಇರೋದು ಕೂಡ ತೋರಿಸ್ತಾ ಇದೆ,
ಅದ್ರ ಜೊತೆಗೆ ಯಾವ್ದು ಹೈಯೆಸ್ಟ್ ವ್ಯೂಸ್ ಇದೆ ಅದು ಫಸ್ಟ್ ತೋರಿಸ್ತಾ ಹೋಗ್ತಾ ಇದೆ. ಸೊ ಈ ಥರ ನೀವು ಡಬಲ್ ಫಿಲ್ಟರ್ ಕೂಡ ಸೆಟ್ ಮಾಡ್ಬೋದು, ತ್ರಿಬಲ್ ಫಿಲ್ಟರ್ ಕೂಡ ಸೆಟ್ ಮಾಡ್ಬೋದು. ಸೊ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಾದ್ಮೇಲೆ ಸರ್ಚ್ ರಿಸಲ್ಟ್ಸ್ನ ಫಿಲ್ಟರ್ ಮಾಡ್ಬೋದು ಅಂತ. ಸೊ ಇನ್ನು ಮುಂದೆ ನೀವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ನಿಮ್ಗೆ ಏನಾದರೂ ಫಿಲ್ಟರ್ಸ್ ಅವಶ್ಯಕತೆ ಇದ್ದರೆ, ನನಗೆ ಇದೇ ಥರದ ವೀಡಿಯೋ ಬೇಕು, ಇಷ್ಟೇ ನಿಮಿಷದ ಬೇಕು, ಅಥವಾ ಇವತ್ತು ಅಪ್ಲೋಡ್ ಆಗಿರೋದು ಬೇಕು ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಈ ಮಾಹಿತಿ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದಂಥ ರೀತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅವರು ಕೂಡ ಈ ಮಾಹಿತಿನ ಪಡೆದುಕೊಂಡು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇಂದಿನ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.